ಆ ಕಡೆ ತೋಟದ್ದೆಲ್ಲ ಅಡಿಕೆ ಮರ ಈ ಕಡೆಗೆ ಬಿದ್ದಿದೆ, ನಮ್ಮದು ಒಂದು ಆ ಕಡೆ ಅಷ್ಟೇ ಬಿದ್ದಿದೆ, ಆ ಕಡೆ ಎರಡು ಈ ಕಡೆ ಬಿದ್ದಿದೆ, 2-3 ಬಗ್ಗಿಕೊಂಡುಂಟು. ಅದು ಬಿದ್ದ ಕಾರಣ ಆ ಕಡೆ ಈಚೆ ಬಿದ್ದ ಕಾರಣ ಬಿದ್ದದೆ. ಆಗ ಬಿದ್ದರಿಂದ ಏನಾಗಿದೆ ನೋಡಿ, ಇಲ್ಲಿ ನಮ್ಮ ಪಂಪಿದ ಅವಸ್ಥೆ, ಇಲ್ಲಿ ಈ ಜಾಗ ಕಟ್ಟಾಗಿ ಬಿಟ್ಟಿದೆ. ಇನ್ನು ಹೇಳ್ಬೇಕಷ್ಟೇ ನಾವು ಅಲ್ಲಿ ರಿಪೇರಿ ಮಾಡಲಿಕ್ಕೆ. ನಾವು ಪಂಪ್ ರನ್ ಮಾಡಿದ್ದು, ಈಗ ಟ್ಯಾಂಕ್ ಕುಡಿಲಿಕ್ಕೆ ನೀರಿಲ್ಲ, ಅಲ್ಲಿ ನೀರು ಕಮ್ಮಿ ಇದೆ ಅಂತ ನೀರು ಪಂಪ್ ರನ್ ಮಾಡಿ ಕೂತದ್ದು. ಇಷ್ಟೊತ್ತಾದರೂ ಟ್ಯಾಂಕಿಗೆ ಫುಲ್ ಆಗ್ತಿಲ್ಲ. ಮತ್ತೆ ಅಲ್ಲೆಲ್ಲಿ ಆದರೂ ಪೈಪ್ ಹೊಟ್ಟೆ ಆಗಿದೆ ಅಂತೆಲ್ಲ ನೋಡಿಕೊಂಡು ಎಂತ ಮತ್ತೆ ನೋಡಿದ್ರೆ ಇಲ್ಲಿ ತೋಟಕ್ಕೆ ಬಂದು ನೋಡುವಾಗ ಬೋರ್ ಹತ್ರ ಇಲ್ಲಿ ಇದರ ಮೇಲೆ ಆ ಕಡೆ ಅಡಿಕೆ ಮರ ಬಿದ್ದು ಇದ್ರ ಆ ಕಡೆ ಹೋಗಿದೆ. ಈಗ ಆ ಕಡೆಯವರು ಅದು ಎಲ್ಲ ಅರಾರಿ ಬಿದ್ದಿದೆ ಆ ತೋಟ, ಅವರು ನೋಡಿಕೊಳ್ಳೋದಿಲ್ಲ. ಯಾವಾಗ ಗಾಳಿ ಬರಲಿಲ್ಲ ಮಾತ್ರ ಆ ಥರ ಮಳೆ ಬೀಳುವ ಅಂದರೆ ಗಾಳಿ ಬಂದು ಮಳೆ ಮರ ಬೀಳುವ ಹಾಗೆ ಯಾವಾಗ ಹೀಗಾಯಿತು ಗೊತ್ತಿಲ್ಲ. ನಮ್ಮ ಮನೆ ಸೈಡಲ್ಲಿ ಬರಲಿ, ಇಲ್ಲಿ ಕೆಳಗೆ ಬಂದಿರಬೇಕು. ಈ ಥರ ಆಗಿದೆ ಅವಸ್ಥೆ. ಇಲ್ಲಿ ಅವರ ಹೊಡೆಯಂಗೆ ಬಿದ್ದರು ನಾವೇ ತೆಗೆಯಬೇಕು, ನಮ್ಮ ಹೊಡೆಯಂಗೆ ಬಿದ್ದರು ನಾವು. ಅವ್ರ ತೋಟ ನೋಡಿಕೊಳ್ಳೋದೇ ಇಲ್ಲ ಆ ಕಡೆಯವರು. ಅವರು ಅಡಿಕೆ ಸಹ ಬಿದ್ದದನ್ನು ಹೆಕ್ಕೋರಲ್ಲ, ಮಳೆಗಾಲದಲ್ಲಿ ಅಡಿಕೆ ತೋಟಕ್ಕೆ ಬರುವುದಿಲ್ಲ. ಕೇಬಲಿಂಗೆ ಬಿದ್ದಿದೆ ಮರದಲ್ಲಿ. ಹಳ್ಳಿ ಫುಲ್ ಉದುರಿಕೊಂಡು ಉಂಟಾಯ್ತು ಇಲ್ಲಿ. ನಾವೀಗ ತೋಟದಲ್ಲಿ, ಇಲ್ಲಿ ಸಸಿ ತೋಟದಲ್ಲಿ ಇದು ರೋಗವೆಂತ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಹೀಗೆ ಬೀಳ್ತದಂತ ಸಹ ಗೊತ್ತಿಲ್ಲ ಆಯ್ತಾ ನಮಗೆ. ಈಗ ಮದ್ದು ಬಿಟ್ಟು 1 ತಿಂಗಳು ಆಗಲಿಲ್ಲ, 2ನೇ ಸಲ ಬಿಟ್ಟು. ಎಂತ ಗೊತ್ತಿಲ್ಲ. ನಿಮ್ಮ ಕಡೆ ಉಂಟಾ ಈ ಥರ ಬಿದ್ದುಕೊಂಡಂತ ಕಮೆಂಟಲ್ಲಿ ಹೇಳಿ ಆಯಿತಾ. ನಮ್ಮಲ್ಲಿ ಮಾತ್ರವಾ? ಈ ಸೈಡಲ್ಲಿ ಕೆಲವೊಬ್ಬರು ಹೇಳಿದ್ರು ನಾವು ಕೇಳುವಾಗ ಉಂಟಂತ, ಹಸಿ ಅಡಿಕೆ ಬೀಳ್ತದೆ ಅಂತ. ಈ ಥರ ಬಿದ್ದರೆ ಎಲ್ಲ ಮುಗಿಬಹುದು ಕೊನೆಯಲ್ಲಿರುವುದು. ಈಗ ಒಂದೇ ಮರದಲ್ಲಿ ಅಷ್ಟು ಬಿದ್ದು ಸಿಕ್ಕಿದೆ. ಎಲ್ಲ ಮರದಲ್ಲೂ ಇಲ್ಲ, ಆದರೆ ಕೆಲವೊಂದು ಮರದಲ್ಲಿ ನೋಡಿ ಈ ಥರ ಬಿದ್ದುಕೊಂಡು ಉಂಟು ಫುಲ್ಲು ಹಳ್ಳಿ. ಅದರೊಟ್ಟಿಗೆ ಇದೊಂದು ಗಿಡ, ಎಲ್ಲ ಕಡೆ ಇದೊಂದು ಬಿದ್ದುಕೊಂಡು ಉಂಟು ಈಗ ನಳ್ಳಿ. ಒಂದು ಎಷ್ಟು ಮರದಲ್ಲಿ ಇತ್ತು ಈಗ ಅಮ್ಮ ಇಷ್ಟೊತ್ತು ನೋಡಿದ್ದಾರೆ? ಒಂದು 5-6 ಮರದಲ್ಲಿ ಇತ್ತು, ಆ ಸೈಡಲ್ಲಿ ಜಾಸ್ತಿ ಇದೆ. ಹಾಗೆ ನೋಡಿ, ಇದೊಂದು ಮರದಲ್ಲಿ ಈ ಥರ ಅಡಿಕೆ ಹೊಡೆದುಕೊಂಡು ಈ ಥರ ನೋಡಿ ನಿನ್ನೆ ಬೀಳ್ತದೆ. ಇಲ್ಲಿಂದ ತುಂಬ ಇತ್ತು, ಅದು ಕಳವಿದ್ದದ್ದು. ಇಲ್ಲೊಂದು ಅಡಿಕೆ ಮರ ಉಂಟಲ್ವ, ಅಲ್ಲಿ ನಮ್ಮ ಮನೆಯ ಹತ್ತಿರದಿಂದಲೇ ಬರುವ ನೀರಿನ ಕಣಿ ಅದು. ಅದೆಲ್ಲ ಮೇಲಿಂದ ಮಣ್ಣು ಕೂತು ಸ್ವಲ್ಪ ಅಡಿಕೆ ತೋಟಕ್ಕೆ ನೀರು ನಿಲ್ಲುವಾಗೆ ಆಗಿದೆ ಆಯಿತಾ. ಹಾಗೆ ಆ ಗುಂಡಿಯಲ್ಲಿ ನೀರು ತುಂಬಿ 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 ಈ ಮರ ಇಲ್ವ ಈಗ ಬಿದ್ದಿದೆ. ನಿನ್ನೆ ನಾನು ಬಂದಿದ್ದೆ ಇಲ್ಲಿಗೆ ಅಡಿಕೆ ಹೆಕ್ಲಿಕ್ಕೆ ಅಂತ, ಹಾಗಾದರೆ ಆಯಿತಾ ಅಡಿಕೆಯನ್ನೆಲ್ಲ ಕೊಂಡೋಗಿದ್ದೇನೆ ನಿನ್ನೆ. ಅಂದರೆ ನನ್ನ ಗೋಣಿಯಲ್ಲಿ ಜಾಗ ಇರಲಿಲ್ಲ ತಕ್ಕೊಂಡು ಬಂದು, ಹಾಗೆ ವಾಪಸ್ ಇವತ್ತು ಹೆಕ್ಲಿಕ್ಕೆ ಬಂದದ್ದು. ಅದು ಹೊಂಡದಲ್ಲಿ ನೀರು ನಿಂತುಕೊಂಡಿದೆ ಈಗ, ಅದರ ಬುಡದಲ್ಲಿ ಅದು ನೀರು ನಿಂತೆ ಆ ಮರ ಬಿದ್ದದ್ದು. ನೋಡಿ ಬುಡದಿಂದಲೇ ಪೊರ್ಪಿ ಈ ಥರ ಬಿದ್ದಿದೆ ಮರ. ನಾವು ಕಟ್ಟಿಟ್ಟ ಡ್ರಿಪ್ಪು ಹೇರಿದೆ ಇಲ್ಲಿ. ಈ ಜಾಗದಲ್ಲಿ ಕಣಿಯಲ್ಲಿ ನೀರು ಬರೋದು ನೋಡಿ, ಮೇಲಿಂದಲೇ ಫುಲ್ಲು ನಮ್ಮ ನೀರು ಈ ಕಣಿಯಲ್ಲಿ ಹೋಗ್ತದೆ ಈಚೆ. ಇದು ನೋಡಿ ಇಲ್ಲಿ ಈ ಥರ ಬುಡದಲ್ಲಿ ನೀರೇರಿಕೆ ಕೊಂಡುಂಟು ಫುಲ್ಲು, ಬುಡದಿಂದಲೇ ಪೊರ್ಪಿ ಬಿದ್ದಿದೆ. ಹೀಗೆಲ್ಲ ಕೃಷಿಯಲ್ಲಿ ಏನಾದರೂ ಆಗ್ತಾ ಇರ್ತದೆ. ಆ ಸೈಡ್ ತೋರಿಸ್ತಾ ಆ ತೋಟವ ನೋಡಿ ಮರ ಎಷ್ಟು ಚಂದ ಬಂದಿದೆ ಅಂತ. ಈಗ ನಮ್ಮ ಸಸಿ, ಹೊಸ ಸಸಿ ತೋಟ ಫುಲ್ ಒಳ್ಳೆ ಸೊಕ್ಕಿದೆ ಆಯ್ತಾ. ಬೇರೆಂತ ಈಟೆ ಹಾಕಲಿಲ್ಲ, ಬರೀ ಕೋಳಿ ಗೊಬ್ಬರ ಒಂದು ಕೊಟ್ಟದು, ಅದರಲ್ಲೇ ಇಷ್ಟು ಚಂದ ಬಂದಿದೆ. ಒಂದು ಗೋಣಿ 6 ಮರಕ್ಕೆ ಅಂತ ಹಾಕಿದೆ, ಆ ಕ್ರಮದಲ್ಲಿ ಹಾಕಿದ್ದು. ಮರ ಮಾತ್ರ ಒಳ್ಳೆ ಚಂದ ಬಂದಿದೆ ಈಗ. ನೋಡಿ ಇಲ್ಲಿ ಒಂದು ಈ ಮರದಲ್ಲಿ ನೋಡಿ ಯಾವ ಥರ ಇದೆ ಅಂತ ಅಡಿಕೆ. ನೋಡ್ಲಿಕ್ಕೆ ಕೊಳ್ಳರೋಗದ ಅಡಿಕೆ ಬಿದ್ದಾಗ ಉಂಟು, ಆದರೆ ಇಲ್ಲಿ ಮೇಲೆ ಅದರ ಕೊನೆ ನೋಡುವಾಗ ಆ ಕ್ರಮ ಇಲ್ಲ ಆಯ್ತಾ. ಬಿದ್ದ ಮೇಲೆ ಈ ಥರ ಅದ್ದಾಗಿರಬೇಕು ನೋಡಿ, ಫುಲ್ ಈ ಥರ ಇದೆ ನೋಡಿ. ಈ ಮರದಲ್ಲಿ ಯಾವ ಥರ ಬಿದ್ದುಕೊಂಡು ಉಂಟು ಅಂತ, ಫುಲ್ಲು ಬಿದ್ದುಕೊಂಡು ಉಂಟು ಅಡಿಕೆ, ಊರುವೆ ಅಡಿಕೆ ಫುಲ್ಲು ಬಿದ್ದಿದೆ. ಕೊನೆ ಸಹ ಖಾಲಿ ಆಗ್ತಾ ಬರ್ತಾ ಉಂಟು, ಆಗಿರುವ ಕತೆ. ಇಲ್ಲಿ ಮನೆ ಹಿಂದೆ ಕಸ ಗುಡಿಸುವ ಕೆಲಸ ಮಾಡ್ತಾ ಇರೋದು. ಇಲ್ಲಿ ತೆಂಗಿನಕಾಯಿ ರಾಶಿ ಇತ್ತು ನೋಡಿ, ಅದರನ್ನೆಲ್ಲ ಸುಲಿದು ಕೊಟ್ಟಾಯಿತು. ಆಗ ಕಾರಣ ಆ ಜಾಗದಲ್ಲೆಲ್ಲ ಕಸ ಇರ್ತದಲ್ಲ, ಕೂದಲು ಕೂಡ ಇದೆ ನಂದು, ತುಂಬ ಕೂದಲು ಬೀಳ್ತದೆ, ಅದು ಕೂಡ ಬಿದ್ದುಕೊಂಡು ಉಂಟು. ಇಲ್ಲಿ ತೆಂಗಿನಕಾಯಿ ಇರುವಾಗ ಗಾಳಿಗೆಲ್ಲ ಆಚೀಸೆ ಹೋದರೆ ಗುಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದೆಲ್ಲ ಸಿಗ್ತಾ ಉಂಟು. ಹಾಗೆ ತೆಂಗಿನಕಾಯಿ ಸಿಪ್ಪೆ ನೋಡಿ ಇಲ್ಲಿ ಯಾವಾಗಲೂ ತುಂಬಿಕೊಂಡೇ ಇರ್ತದೆ. ತೆಂಗಿನಕಾಯಿ ನೋಡಿ ವಾಪಸ್ ಬಿದ್ದದನ್ನು ತಂದು ಹೀಗೆ ಹಾಕುದು, ಈ ಜಾಗದಲ್ಲಿ ಯಾವಾಗಲೂ ಇರ್ತದೆ.
ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಸಿಪ್ಪೆ ಇದು ನಡ್ಲಿಕ್ಕೆ ಬೇಕಂತ ಇಟ್ಟದಲ್ಲೇ ಉಂಟು. ಹಾಗೆ ಈಗ ಗುಡಿಸ್ತಾ ಇರುದು ಇಲ್ಲಿ. ಈ ತೆಂಗಿನಕಾಯಿ ಹಾಕಿ ಇಲ್ಲೆಲ್ಲ ಕಲೆ ಆಗ್ತದೆ ನೋಡಿ, ತೋಟದಿಂದ ಮಣ್ಣು ಮತ್ತು ಕೆಲವು ಹಾಳಾದ ಕಾಯಿ ಎಲ್ಲ ಇರ್ತದೆ, ಅದರ ನೀರು ರಾಶಿಯ ಒಳಗೆ ಬಿದ್ದರೆ ನಮಗೆ ಕಾಣುವುದಿಲ್ಲಲ್ಲ. ಹಾಗೆ ಈ ಜಾಗ ಹಾಗೆ ಹೀಗೆಲ್ಲ ಹಾಕ್ಲಿಕ್ಕಿರೋ ಜಾಗ. ತೆಂಗಿನಕಾಯಿ ನಾವೀಗ ಕೊಟ್ಟು 1 ವಾರ ಜಾಸ್ತಿ ಆಯಿತು. ನಾವು ಕೊಡುವಾಗ ಉಂಟಲ್ಲ 56 ರೂಪಾಯಿ ರೇಟ್ ಇತ್ತು. ಫೋನಲ್ಲಿ ಕೇಳಿದಾಗ 55 ಅಂತ ಹೇಳಿದ್ರು. ಅಲ್ಲಿಗೆ ಹಾಕಿ ಹೋದಾಗ 56 ಹಾಕಿದ್ರು. ಆಮೇಲೆ ಕೊಟ್ಟೊಂದು ಸ್ವಲ್ಪ ದಿನ ಆದಾಗ ಗೊತ್ತಾಯ್ತು ರೇಟ್ ಮತ್ತೆ ಜಾಸ್ತಿ ಆಗಿದೆ. ಈಗ ಎಷ್ಟು 60 ರೂಪಾಯಿ ಆಗಿದ ಕಾಣ್ತದೆ. ಗೊತ್ತಿಲ್ಲ ನಿಮ್ಮ ಕಡೆಯಲ್ಲಿ ಎಷ್ಟಿದೆ ತೆಂಗಿನಕಾಯಿಗೆ ರೇಟ್ ಅಂತ ಇದರ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ನಮ್ಗೆ 56 ರೂಪಾಯಿಗೆ ಸಿಕ್ಕಿದ್ದು. ಆಮೇಲೆ ವಾಪಸ್ ಈಗ ರೇಟ್ ಜಾಸ್ತಿ ಆಗಿದೆ ಅಂತೆ. ತೆಂಗಿನ ಎಣ್ಣೆಗೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ ವಾಪಸ್. ಒಮ್ಮೆ ಡೌನ್ ಆಯ್ತು, ಈಗ ವಾಪಸ್ ಏರಿದೆ. ನಿಮ್ಮ ಕಡೆಯಲ್ಲಿ ಎಷ್ಟುಂಟು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ಇಲ್ಲಿ ಸುಲಿದು ನೋಡಿ, ಫುಲ್ ತೆಂಗಿನಕಾಯಿ ಸಿಪ್ಪೆ ಎಲ್ಲ ಫುಲ್ ಆಗಿದೆ. ಹಾಗೆ ಗುಡಿಸುವ ಕೆಲಸದಲ್ಲಿ ಇದು ಇಲ್ಲಿ ಕ್ಲೀನ್ ಆಗಿರಲಿಲ್ಲ, ಆಗ ಅದನ್ನು ಮಾಡಲಿಕ್ಕೆ ಅಂತ ಹೊರಟದ್ದು. ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಈ ಥರ ಬಲ ತೆಗಿಲಿಕ್ಕೆ ಅಂತ ನಾವು ಒಂದು ಮಡಲನ್ನು ಈ ಥರ ಮಾಡಿಟ್ಟಿದ್ವಿ. ಹಾಗೆ ಅಮ್ಮ ಅಲ್ಲಿ ಬಲ ತೆಗಿಯುವ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆಲ್ಲ ಬಲೆ ತುಂಬಿರ್ತದಲ್ಲ, ಅದನ್ನೆಲ್ಲ ತೆಗಿಬೇಕು. ಮತ್ತು ಜೇಡೆಲ್ಲ ಇದ್ದರೆ ಅದನ್ನು ಕೂತತ್ತೆ ಸಾಯಿಸ್ಲಿಕ್ಕೆ ಒಳ್ಳೇದಾಗ್ತದೆ ಇದರಲ್ಲಿ ಸೀದಾ. ಇಲ್ಲ ಇದ್ರೆ ಫುಲ್ ಬಲೆ ಕಟ್ಟಿ ಯಾವುದೇ ಇಲ್ಲಿ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಥರ ಬಲೆ ಕಟ್ತದೆ ನೋಡಿ ಈ ಜಾಗದಲ್ಲಿ ಮೇಲೆ ಎಲ್ಲ. ಹೀಗೆ ಕ್ಲೀನಿಂಗ್ ಕೆಲಸ ಆಗ್ತಾ ಉಂಟು. ಹಾಗೆ ಮತ್ತು ಇದು ಬೋರಿದ ಕೆಲಸ ಅಲ್ಲಿ ಈಗ ಸರಿಯಾಗಿದೆ. ಪೈಪ್ ಸಿಕ್ಕಿಸಿ ಮತ್ತು ನಿನ್ನೆ ಈಗ ಅದು ಪೈಪು ಅಲ್ಲಿ ಸಿಕ್ಕಿಸಿದಾಗ ಪಂಪ್ ಎಂತಾಯಿತು, ಕರೆಂಟ್ ಹೋಯಿತು. ಹಾಗೆ ಚೆಕ್ ಮಾಡಲಿಕ್ಕೆ ಆಗಿರಲಿಲ್ಲ ಅಲ್ಲಿ ಬೋರ್ ಹತ್ರ ಪೈಪ್ ಫಿಟ್ಟಿಂಗ್ ಮಾಡಿದ ನಂತರ. ಆಮೇಲೆ ಈಗ ನಿನ್ನೆ ರಾತ್ರಿ ಪಂಪ್ ರನ್ ಮಾಡಿದ್ವಿ. ಟಾಂಕಿಗೆ ನೀರು ಫುಲ್ ಆಯಿತು. ನಮಗೆ ನೀರು ಹಾಕಿದ್ರೆ ತುಂಬ ದಿನ ಆಗಿತ್ತು, ಒಂದು 3-4 ದಿನ ಆಗಿತ್ತು. ರನ್ ಮಾಡುವಾಗ ಇಲ್ಲದೇ ಆಯಿತು ನೋಡಿ ನೀರು. ಅಲ್ಲಿ ಬೋರಲ್ಲಿ ಅಲ್ಲಿ ಅಡಿಕೆ ಮರ ಬಿದ್ದು ಒಡೆದೋದ ಕಾರಣ ಅದನ್ನು ರಿಪೇರಿ ಮಾಡಿಸಿ ಈಗಾಗಿದೆ. ಹಾಗೆ ನೀರು ಬರ್ತಾ ಉಂಟು. ಮಳೆ ಸಹ ಈಗ ಸ್ವಲ್ಪ ಕಮ್ಮಿ ಮೊನ್ನೆಕ್ಕಿಂತ. ಲಾಸ್ಟ್ ವೀಕ್ಕಿಂತ ಈ ವೀಕ್ ಮಳೆ ಕಮ್ಮಿ ಇದೆ. ಆದರೂ ಕೂಡ ಬೆಳಗ್ಗೆ ಒಳ್ಳೆ ಮೋಡ ಹಾಕಿಕೊಂಡು ಉಂಟು, ವಾತಾವರಣ ಮೋಡ ಹಾಕಿಕೊಂಡೇ ಉಂಟು. ಬಟ್ ಕಂಪ್ಯಾರಿಟಿವ್ಲಿ ಮಳೆ ಕಮ್ಮಿ. ಕರಿ ಕೆಸವಿನ ಗಿಡ ತಾಯಿ ಮನೆಯಿಂದ ತೆಕ್ಕೊಂಡು ಬಂದದಲ್ಲೇ ಇತ್ತು. ಅಮಾವಾಸ್ಯೆ ದಿನ ನೆಡಬೇಕಂತ ಹೇಳಿದ್ರಮ್ಮ. ಅದನ್ನು ಇಲ್ಲೇ ಇದ್ರೆ ಹೆಗ್ಗಣ ಎಲ್ಲ ತಿನ್ನುವುದಕ್ಕೋಸ್ಕರ ಕೆಸವಿನ ಸಸಿ ನೆಡಲಿಕ್ಕೆ ಈಗ ಅಮ್ಮ ಇಲ್ಲಿ ಸಾಲು ಮಾಡ್ತಾ ಇದ್ದಾರೆ. ಅಮಾವಾಸ್ಯೆ ದಿನ ಅದನ್ನು ನೆಡ್ಲಿಕ್ಕಂತೆ. ಎಂತ ಉತ್ತು ಬಾಕಿ ದಿನ ನೆಟ್ರೆ ಗಡ್ಡೆ ಗೆಣಸು ಎಲ್ಲವೂ ಅಮಾವಾಸ್ಯೆ ದಿನ ನೆಟ್ಟರೆ ಹೆಗ್ಗಣ ಅದನ್ನು ತೆಗೆಯುವುದಿಲ್ಲ, ತಿನ್ನುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಅಮಾವಾಸ್ಯೆ ಆಯ್ತಾ, ಹಾಗೆ ಇವತ್ತು ನೆಡಲಿಕ್ಕೆ ಹೊರಟದ್ದು. ನಾವು ನೆಟ್ಟದೆಲ್ಲ ಒಂದು ಕೂಡ ಎಂಥ ಗಿಡ ಕೂಡ ಇಲ್ಲ ಆಯ್ತಾ, ಕೆಸವು ಅಂಥದ್ದೆಲ್ಲ ನಮ್ಮಲ್ಲಿ ಇಲ್ಲವೇ ಇಲ್ಲ. ಇದು ತುರಿಸುವುದಿಲ್ಲ ಆಯ್ತಾ ಈ ಕೆಸವು, ಅದಕ್ಕೋಸ್ಕರ ನೆಡಲಿಕ್ಕೆ ಹೊರಟದ್ದು. ನಾಚಿಗೆ ಮುಳ್ಳು. ಈ ಜಾಗದಲ್ಲಿ ಒಂದು ಸ್ವಲ್ಪ ಸೂಟು ಮಣ್ಣು ಉಂಟು, ಸುಡು ಮಣ್ಣು. ಅದನ್ನು ಆ ಜಾಗಕ್ಕೆ ಹಾಕೋದು ಸ್ವಲ್ಪ ಸ್ವಲ್ಪ ನೆಡುವಲ್ಲಿಗೆ. ಈ ಜಾಗದಲ್ಲಿ ಇಷ್ಟ ತನಕ ಉಂಟಲ್ಲ ಖಾಲಿ ಜಾಗ ಇತ್ತು. ಮುಂಚೆ ನಾವು ಒಂದು 2 ವರ್ಷ ತರಕಾರಿ ಮಾಡಿದ್ದೆವು, ಆಮೇಲೆ ಮಾಡಿಲ್ಲ. ಬೇಸಿಗೆಯಲ್ಲೂ ಮಾಡಿದ್ದೆವು ಆಯಿತಾ. ಇವಾಗ ಈ ಜಾಗದಲ್ಲಿ ಹೀಗೆಲ್ಲ ನಾವು ಬೇಕಾದ ಗಿಡಗಳೆಲ್ಲ ನೆಟ್ಟರೆ ಉಂಟಲ್ವಾ, ಆ ಜಾಗ ಎಲ್ಲ ನಾವು ಕ್ಲೀನ್ ಇಟ್ಕೊಳ್ತೇವೆ. ಅಂದರೆ ಹುಲ್ಲು ಬಂದಾಗೆ ತೆಗೆಯುವುದೆಲ್ಲ. ಇಲ್ಲದಿದ್ದರೆ ಈಗ ಒಂದು 5 ವರ್ಷದಿಂದ ಇಲ್ಲಿ ಹುಲ್ಲು ಕಾಡು ತುಂಬಿ ಮನೆ ಹತ್ರ ನಮಗೆ ನೋಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಏನಾದರೂ ಬಂದು ಕೂತು ಮನೆಗೆ ಬಂದರೆ ಅಂತ. ಯಾವಾಗಲೂ ಹುಲ್ಲು ತೆಗೀತಾ ಇದ್ದರೆ ಇಲ್ಲಿ ಚೆಂದ ಕ್ಲೀನ್ ಇರ್ತದೆ, ನೀಟಾಗಿರ್ತದೆ. ಹಾಗೆ ಈ ಥರ ಎಲ್ಲ ನೆಟ್ಟು ಬಿಟ್ಟರೆ ಇದೆಲ್ಲ ದೊಡ್ಡ ಎಲೆ ಇರ್ತದೆ, ಅದರ ಬುಡದಲ್ಲೆಲ್ಲ ಅವಾಗ ಹುಲ್ಲು ಬರುವುದಿಲ್ಲ. 1 2 ಅಲ್ಲಿ ಎಷ್ಟು ಇತ್ತು, ನಾನು ತಂದದ್ದು ಇಷ್ಟೇ ಆಯಿತಾ ಗಿಡ. ಆದರೆ ಇದು ಮತ್ತೆ ಎಷ್ಟು ಆಗ್ತದಲ್ಲ, ಸುಮ್ಮನೆ ಹಾಕಿ ಜಾಸ್ತಿ ಅಂತ ತಂದಿರಲಿಲ್ಲ. ಅಲ್ಲಿಗೆಲ್ಲ ಬೇಕಾದಷ್ಟು ಇಲ್ಲದಿದ್ದರೆ ಅದರಿಂದ ಒಂದು ತೆಗೆಯುವುದು 2 ಇರ್ತದಲ್ಲ. ಈ ಪರ್ಟಿಕ್ಯುಲರ್ ವೆರೈಟಿ ಕೆಸವು ಯಾಕಂದರೆ ಇದರಲ್ಲಿ ಪತ್ರೊಡೆಲ್ಲ ಮಾಡಿದರೆ ತುರಿಸೋದಿಲ್ಲ, ಇದು ನೆಟ್ಟು ಮಾಡುವಂಥದ್ದು. ಕಾಟು ನಮ್ಮಲ್ಲಿಗ ತೋಟದಲ್ಲೆಲ್ಲ ಎಷ್ಟು ಸಹ ಒಂದು ಕೆಸವು ಅಂತ ಬೆಳೀತದೆ, ಅದು ತುರಿಸ್ತದೆ. ಇದಾದರೆ ಹಾಗಾಗುದಿಲ್ಲ. ಇದನ್ನು ಎಂತಾದರೂ ಮಾಡುವಾಗ ಹುಳಿ ಜಾಸ್ತಿ ಹಾಕದಿರು ತುರಿಸುವುದಿಲ್ಲ ನೋಡಿ. ಈ ಕಡೆ ಫುಲ್ ಬಿಸಿಲಿದೆ, ಅದೇ ಹೀಗೆ ನೋಡಿ ಈ ಕಡೆ ನೋಡಿ ಯಾವ ಥರ ಇದೆ ಅಂತ. ಫುಲ್ ಇಲ್ಲಿ ಮೋಡ ಇದೆ ಈ ಸೈಡ್, ಈ ಕಡೆ ಫುಲ್ ಬಿಸಿಲಿದೆ. ಆ ಥರ ಇದೆ ಇವತ್ತು ವಾತಾವರಣ. ಹಾಗೆ ಇಲ್ಲಿಗೆ ಇದನ್ನು ನೆಡುವ ಕೆಲಸದಲ್ಲಿದ್ದೇವೆ. ಹಾಗೆ ನೋಡಿ ಇಲ್ಲಿ ಕೆಸವನ್ನೆಲ್ಲ ನೆಡುವ ಕೆಲಸ ಆಯಿತು ಮಾಡಿ.
ನೋಡಿ ಇಷ್ಟು ಜಾಗದಲ್ಲಿ ಕೆಸವು ನೆಟ್ಟಾಯಿತು. ಇದು ಇನ್ನು ಸ್ವಲ್ಪ ಒಂದು ವಾರದಲ್ಲಿ ಸ್ವಲ್ಪ ದೊಡ್ಡ ಆಗ್ತದೆ ಬೇಗ. ಹಾಗೆ ಅಲ್ಲಿ ಅಮ್ಮ ಗುಲಾಬಿಗೆ ಸಹ ಸುಡು ಮಣ್ಣು ಏನಿದೆ ಇಲ್ಲಿ ಸ್ವಲ್ಪ ಅದನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಗಿಡ ಒಂದು ಸ್ವಲ್ಪ ಜೀವ ಹೋಗಿದೆ ಅನಿಸ್ತದೆ ಅದರದ್ದು. ಅದು ಯಾಕೆ ಹಾಗಾಯಿತು? ನೀರು ನಿಂತಿರ್ಬೋದು, ಮೊನ್ನೆ ನೀರು ನಿಂತ್ಕೊಂಡಿತ್ತಲ್ಲಿ, ಅದಕ್ಕೆ ಬಿಡಿಸಿ ಕೊಟ್ಟಿದ್ದೇವೆ, ಆದರೂ ಕೂಡ ಅದು ಉಳಿಲಿಲ್ಲ. ನೋಡಿ ಸಣ್ಣ ಗಿಡ ಹಾಗೆ ಸತ್ತಿರ್ಬೋದು ಈ ಜಾಗದಲ್ಲಿ. ಇಲ್ಲಿ ಬಿಡಿಸಿ ಕೊಟ್ಟಿದ್ದೇವೆ ಕಣ್ಣಿ ಹಾಗೆ, ಆದ್ರೆ ಅದು ಮತ್ತು ಅದು ಒಂದೇ ಗಿಡ ಆಗಿತ್ತು. 2 ಗಿಡ ಒಂದೇ ಇತ್ತು, ಸೊ ಒಂದು ಉಳಿದಿದೆ, ಹೂ ಕೂಡ ಆಗಿದೆ ನೋಡಿ. ಆಗ ಇದೊಂದು ಉಳಿಲಿಲ್ಲ ಈ ಗಿಡ. ಇದು ಸಹ ನೋಡಿ ಇಲ್ಲಿ ಒಂದು ಸಣ್ಣ ಮುಗ್ಗು ಈ ಗಿಡದಲ್ಲಿ ಉಂಟು, ಅಲ್ಲಿ ಇನ್ನೊಂದು ಗಿಡ ಉಂಟು. ಹಾಗೆ ಇದಿಷ್ಟು ನಮ್ಮದು ಗುಲಾಬಿ ಸಾಲು. ಇನ್ನೂ 3 ಇಲ್ಲಿ ಹೊಂಡ ಮಾಡಿಟ್ಟದುಂಟು. ಆ ಜಾಗಕ್ಕೆ ಬೇರೆ ಸಸ್ಯ ಯಾವುದಾದ್ರೂ ಗುಲಾಬಿಯೇ ತಂದು ನೆಡಬೇಕು ಅಂತ ಇದ್ದೇವೆ. ಇಲ್ಲಿ ಒಂದು ಜೀಗುಜ್ಜಿ ಸಸ್ಯ 8 ವರ್ಷ ಆಯಿತು ನೆಟ್ಟು. ಅದು ಮಿಷಿನಲ್ಲಿ ತೆಗೆಯುವಾಗ ಕಟ್ ಮಾಡ್ತಾ ಇದ್ರು. ಈ ಸಲ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದರ ಪಕ್ಕದಲ್ಲಿ ಒಂದು ಕೈಬೇವಿನ ಗಿಡ ಸಹ ಉಂಟಾಯ್ತಾ. ಅದು ಮುಂಚೆ ನಾನು ಕೈಬೇವಿನ ಗಿಡ ನೆಟ್ಟಿರ್ಬೋದು, ಅದು ಸತ್ತಿದೆ ಅಂತ ಇದ್ರ ನೆಟ್ಟದಲ್ಲಿ. ಹಾಗೆ ಅದು ಕೂಡ ಉಂಟು, ಹಾಗೇ ಉಂಟು, ಕಟ್ ಮಾಡಿ ಹಾಗೆ ಚಿಗುರಿ ಸಣ್ಣ ಗಿಡ ಆಗಿ ಉಂಟು. ಅದು ಕೂಡ ಅಷ್ಟು ವರ್ಷ ಆಯಿತು. ಹಾಗೆ ಅಲ್ಲಿ ಕೆಳಗೆ ಒಂದು ಜೀಗುಜ್ಜೆ ಸಸಿ ಉಂಟು. ಇಲ್ಲಿ ರಬ್ಬರ್ ಇರುವಾಗಲೇ ನಾವು ಅದರ ಎಡೆಯಲ್ಲಿ ನಡೆಸಿದ್ದು ಸೈಡಲ್ಲಿ ಅಂತ. ಇದು ನಾನು ಅಲ್ಲಿ ಕೆಳಗೆ ನಡೆಸಿದ್ದು ನಮಗೆ ಕೊಯ್ಲಿಕ್ಕೆ ಇಲ್ಲಿ ಎತ್ತರ ಬರುವಾಗ ಇಲ್ಲಿಗೆ ಸಿಗ್ತದೆ ಅಂತ. ಆದರೆ ವರ್ಷವು ಕಟ್ಟಾಗಿ ಈಗ ಇಷ್ಟೇ ದೊಡ್ಡ ಇದೆ. ಬೇಸಿಗೆಯಲ್ಲಿ ನೀರಿಲ್ಲ, ಮಳೆಗಾಲದಲ್ಲಿ ಹೀಗೆ ಚಿಗುರ್ತದೆ ನೋಡಿ. ಬೇಸಿಗೆಯಲ್ಲಿ ನೀರೇ ಇಲ್ಲ, ಅದಕ್ಕೆ ತುಂಬ ಬಿಸಿಲಿರ್ತದೆ. ತಂಪು ಗಾಳಿ ಬರ್ತಾ ಉಂಟು ಈಗ. ಆ ಮೋಡ ಹೋಯ್ತು, ಇಲ್ಲಿ ಸ್ವಲ್ಪ ಉಂಟಷ್ಟೇ ನೋಡಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಬಿಸಿಲು. ಇಲ್ಲಿ ತೊಂಡೆ ಚಪ್ಪರ ಮಾಡಬೇಕಂತ ಅಲ್ಲಿ ಸಹ ಕ್ಲೀನ್ ಎಲ್ಲ ಮಾಡಿಟ್ಟಿದ್ದೇವೆ. 4 ಕಂಬ ಎಲ್ಲ ಹಾಕಿಟ್ಟ ಜಾಗದಲ್ಲಿ. ಹಾಗೆ ಅದು ಚೌತಿಗಾಗುವಾಗ ತೊಂಡೆ ಬಳ್ಳಿ ನಡುದಂತೆ, ಹಾಗೆ ಆವಾಗ ತಂದು ನಡಬೇಕು ಅದರನ್ನು ಸಹ. ಹಾಗೆ ಅದರನ್ನೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿದೆ. ಅಲ್ಲಿ ಸಹ ತುಂಬ ಹುಲ್ಲೆಲ್ಲ ಬಂದುಕೊಂಡಿತ್ತು ನೋಡಿ. ಇಲ್ಲಿ ಫುಲ್ಲು ನಿಮಗೆ ಈ ಬಾಳೆ ಎಲ್ಲ ಕಾಣ್ತಾ ಇದೆ. ತೋಟದಲ್ಲಿ ಏನಾಗ್ತದೆ ಅಂದರೆ ಮದ್ದು ಬಿಡುವಾಗ ಬಾಳೆ ಎಲೆಗೆ ಮದ್ದು ಬೀಳ್ತದಲ್ಲ, ಮತ್ತು ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಇದಕ್ಕೆ ಮೇಲೆ ನೆಟ್ಟದ್ದು. ಇಲ್ಲಿ ನೆಟ್ಟರೆ ನಮ್ಗೆ ಉಪಯೋಗಕ್ಕೆ ಆಗ್ತದೆ ಅಂತ. ಅಲ್ಲಿ ತೋಟದಲ್ಲಿದ್ದರೆ ಇರ್ತದೆ ಬೇಕಾದಷ್ಟು, ಆದರೆ ನಮ್ಮ ಉಪಯೋಗಕ್ಕೆ ಅಗತ್ಯದ್ದಾಗ ಬೀಳೋದಿಲ್ಲ. ಹಾಗೆ ಇಲ್ಲಿ ಮನೆ ಹತ್ತಿರವೇ ಈ ಥರ ಇಲ್ಲೆಲ್ಲ ಬಾಳೆ ಈಗ ನೆಟ್ಟದ್ದು. ಯಾಕೆ ಅಂದರೆ ನಮಗೆ ಇದು ಬಾಳೆಕಾಯಿ ಆದರೂ ಅದು ಸಿಗ್ತದೆ, ಬಾಳೆಹಣ್ಣು. ಅಲ್ಲದೆ ಮುಖ್ಯವಾಗಿ ನಮಗೆ ಬಾಳೆ ಎಲೆ ಎಲ್ಲ ಬೇಕಾಗ್ತದಲ್ಲ ಅಡುಗೆಗಾಗಿರ್ಬೋದು, ಅದಕ್ಕೆ ಇದಕ್ಕೆ ಅಂತ. ಹಾಗೆ ಅದಕ್ಕೋಸ್ಕರ ಇಲ್ಲಿ ನೆಟ್ಟದ್ದು ನೋಡಿ. ಫುಲ್ ಉಂಟು ಇಲ್ಲಿ ಬಾಳೆ ಗಿಡ. ಇದೆಲ್ಲ ಯಾವುದು? ಕದಳಿಯೇ ಅಲ್ಲ? ಎಲ್ಲ ಕದಳಿಯೇ ನೋಡಿ. ಈ ಕಡೆ ಸಹ ಉಂಟು ಫುಲ್, ಈ ಸೈಡ್ ಸಹ ಫುಲ್. ನಾವು ಬೇರೆ ನಡೆಸಿದ್ದೆವು, ಹೌಂಡ ಮತ್ತೆ ನೇಂದ್ರ ಅಂತ ಎಲ್ಲ, ಅದೆಲ್ಲ ಸತ್ತೋಗಿದೆ ಅವರು ನೆಟ್ಟದಾಯ್ತಾ. ಇಲ್ಲಿ ಈಗ ಕದಳಿ ಮಾತ್ರ ಇರುವುದು ಹಾಗ ಕಾರಣ. ಸೊ ಈಗ ನಾವು ಅರಿಶಿನ ನೆಡುವ ಅಂತ ಹೊರಟದ್ದು. ಈ ಗೋಣಿಯಲ್ಲಿ ಉಂಟು ನೋಡಿ, ಫುಲ್ಲು ತಂದಿಟ್ಟೇವೆ. ಸಾಲು ಇಲ್ಲಿ ಮಾಡಿದುಂಟು. ಅದರಲ್ಲಿ ಸಾಲು ಮಾಡಿ ಹುಲ್ಲು ಬಂದಿದೆ ವಾಪಸ್. ನಾನು ಬಂದಿರುವಾಗ ಹುಲ್ಲು ತೆಗೆಯುವುದಿಲ್ಲ. ಅಲ್ಲೆಲ್ಲ ಮೊನ್ನೆ ತೆಗ್ದಿದೆ, ಒಂದು ವಾಪಸ್ ಬರ್ತದೆ ನೋಡಿ. ಸಾಲನ್ನೆಲ್ಲೊಮ್ಮೆ ಕೊಚ್ಚಿಬಿಟ್ಟೆ ಈಗ ಇಲ್ಲಿ. ಇನ್ನಿದ್ರ ಬುಡದಲ್ಲಿ ಇಟ್ಟುಕೊಂಡು ಹೋಗುದು ಫಸ್ಟ್ ಅಲ್ಲದ. ನಾವೆಲ್ಲೆಲ್ಲ ಎಷ್ಟು ಇದ್ದು ಹೇಳಿ ಒಂದು ಸಾಲಲ್ಲೆಲ್ಲವನ್ನು ಹಿಡಿಸೋದಾಯ್ತು. ಇದರಲ್ಲಿ ತುಂಬ ಉಂಟು, ಮತ್ತೆ ಇನ್ನೊಂದು ಸಾಲು ಮಾಡಲಿಕ್ಕಿಲ್ಲ, ಒಂದೇ ಸಾಲು. ನೋಡಿ ಹೀಗೆ ಇಟ್ಟುಕೊಂಡು ಹೋಗುದು ಈ ಥರ. ಇದೆಂತ ಕಲ್ಲು? ಕಲ್ಲು ಈ ಥರ ಇಟ್ಟುಕೊಂಡು ಒಂದೇ ಸಾಲಲ್ಲಿ ಎಷ್ಟಾಗ್ತದೆ ಅದರಲ್ಲೆಲ್ಲ ಬರುವಾಗೆ ನೆಟ್ಟು ಬಿಡುದು. ಮುಂಚೆ ಇತ್ತಾಯ್ತಾ ನಮ್ಮದು ಈ ಜಾಗದಲ್ಲಿ? ಮುಂಚೆ ಇತ್ತು ಅದು. ನಾವು ಇಲ್ಲಿ ಮತ್ತೆ ಈ JCB ಕೆಲಸ ಆಗಿ ಇದೆಲ್ಲ ಆಗುವ ಟೈಮಲ್ಲಿ ಎಲ್ಲ ಹೋಯ್ತಿಲ್ಲ. ಇದ್ರ ಈ ಕಡೆ ಈ ಜಾಗದಲ್ಲಿ ಅರಿಶಿನ ಇತ್ತು, ಅದೆಲ್ಲ ಅಳ್ದು ಹೋಯ್ತು ಮತ್ತೆ. ಹಾಗೀಗ ಹಾಗೆ ಇರ್ಲಿಕ್ಕೆ ಅಲ್ಲಿ ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಉಂಟಾಯ್ತು, ಒಂದು 4 ಅಲ್ಲಿ. ಈಗ ಇದು ನೆಟ್ವಿ ಅಲ್ಲ ಕೆಸವು ಆ ಕಡೆ ಸೈಡಲ್ಲಿ, ಬಟ್ ತುಂಬ ಇರಲಿಲ್ಲ. ಹಾಗೀಗ ತಂದೆಲ್ಲ ಈ ಜಾಗದಲ್ಲಿ ನೆಡುವ ಅಂತ ಹೊರಟದ್ದು. ಹಾಗೆ ನೋಡಿ, ನಾನು ಕತ್ತಿಯಲ್ಲಿ ಅದನ್ನೆಲ್ಲ ಒಮ್ಮೆ ಈಗ ಒಕ್ಕಿ ಇದು ಮಾಡಿ ಕೊಟ್ಟೆ. ಅಮ್ಮ ಈಗ ಅಲ್ಲಿ ನೆಡ್ತಾ ಇದ್ದಾರೆ ನೋಡಿ. ಆ ಥರ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ, ಅದಕ್ಕೆ ಕತ್ತಿಯಲ್ಲಿ ಈ ಥರ ಸ್ವಲ್ಪ ಕಲ್ಲದು ಇದನ್ನೆಲ್ಲ ತೆಗೆದು ಹೊಂಡದಾಗೆ ಮಾಡಿ ಅದರಲ್ಲಿ ನೆಡ್ತಿದ್ದಾರೆ. ಹಾಗೆ ಇಷ್ಟು ನೆಡುವ ಕೆಲಸ ಆಯಿತು, ಇನ್ನು ತುಂಬ ಇಲ್ಲ, ಇನ್ನು ಸ್ವಲ್ಪ ಇದೆ ಅಷ್ಟೇ. ಇದೊಂದು ನೆಡುವ ಕೆಲಸ ಕಂಪ್ಲೀಟ್ ಆಯಿತು ನಮ್ಮದು ಇವತ್ತು. ಮುಗಿಲಿಗೆ ಹಾಕಿದೆ, ಸ್ವಲ್ಪ ಆಗದಾಗೆ ಬಿಸಿಲಿಲ್ಲ, ಮುಗಿಲು ಹಾಕಿಕೊಂಡು ಉಂಟು ಹಾಗೆ.
ಎಂತ ಮಾಡ್ಲಿಕ್ಕೆ ಹೊರಟದು? ಸೌತೆ ಬೀಜ ಇತ್ತು, ಅದರ ನೋಡು ಹಾಕಿದ್ರೆ ಗಿಡ ಆಗ್ತದ ನೋಡು ಅಂತ ಹಾಕ್ಲಿಕ್ಕೆ ಹೊರಟದ್ದು. ಅದಕ್ಕೆ ಕತ್ತಿಯಲ್ಲಿ ವಾಪಸ್ಗಳನ್ನು ಸರಿ ಮಾಡೋದಾ? ಬೀಜ ಹಾಕ್ಲಿಕ್ಕೆ, ಈ ಜಾಗಕ್ಕೆ ಬೀಜ ಹಾಕ್ಲಿಕ್ಕೆ. ಇದು ಎಲ್ಲಿಂದ ಮಾಡ್ಲಿಕ್ಕೆ ಎಲ್ಲ ಕೊಟ್ಟೆ. ಗಿಡದ ಪ್ಲಾಸ್ಟಿಕ್ ಯಾವುದೋ ಗಿಡ ನೆಡ್ಲಿಕ್ಕೆ ತಂದದ್ರದ್ದು. ಕಲ್ಲು ತುಂಬ ಆಯ್ತಾ ನಮ್ಮ ಈ ಜಾಗದಲ್ಲಿ, ಹಾಗಾಗಿ ಅದನ್ನು ಕತ್ತಿಯಲ್ಲಿ ಈಗ ಮಾಡುವಾಗ ತುಂಬ ಕಲ್ಲು ಸಿಗ್ತದೆ. ಅದನ್ನು ತೆಗೆದು ಅಲ್ಲಿ ಕರೆಕ್ಟ್ ಕಲ್ಲು ಇಲ್ಲದಾಗೆ ಮಾಡಬೇಕಲ್ಲ, ತೆಗೆದು ಈ ಥರ ಸೈಡಿಗೆ ಹಾಕಿಕೊಳ್ಳೋದು ಆ ಕಲ್ಲನ್ನೆಲ್ಲ. ಫುಲ್ ಕಲ್ಲು ಈ ಜಾಗದಲ್ಲಿ, ನೀವು ಇಲ್ಲಿ ನೋಡ್ಬೋದು, ಕಾಣ್ತದೆ ಅಲ್ಲ, ಎಲ್ಲ ಕಡೆ ಕಲ್ಲುಗಳದ್ದೇ ಸಾಮ್ರಾಜ್ಯ. ಹಾಗಾಗಿ ಬಿಟ್ಟಿದೆ. ಹಾಗಾಗಿ ನೆಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಕಲ್ಲನ್ನೆಲ್ಲ ಸೈಡಿಗೆ ಹಾಕಿಕೊಂಡು ನೆಡುವ ಕೆಲಸ ಮಾಡೋದು. ಈಗ ಜಸ್ಟ್ ಹಾಕಿ ಬಿಡೋದು, ಅದು ಆಗ್ತದೆ ಇಲ್ವಾ ಗೊತ್ತಿಲ್ಲ. ಒಂದು ಹಲಸಿನ ಹಣ್ಣು ಇತ್ತಾಯ್ತಲ್ಲ, ಲಾಸ್ಟಿಗೆ ಒಂದೊಂದು ಹಲಸಿನ ಹಣ್ಣು. ಹಾಗೆ ಅದನ್ನು ಎಂತ ಮಾಡೋದು ಅಂತ ನೋಡ್ಲಿಕ್ಕೆ ಹೊರಡುವಾಗ ಬೆರಟಿ ಮಾಡುವ ಅಂತ ಈಗ ಹೊರಟದ್ದು. ಬೆರಟಿ ಅಂದರೆ ಏನಿಲ್ಲ, ಹಲಸಿನ ಹಣ್ಣನ್ನು ಉಂಟಲ್ಲ ಮಿಕ್ಸಿಯಲ್ಲಿ ಕಡಿದು ಬಿಟ್ಟು ಆಮೇಲೆ ಅದನ್ನು ಒಂದು ದೊಡ್ಡ ನಮ್ಮ ಬೇಸ್ ಗಟ್ಟಿ ಇರುವಂಥ ಅಡಿ ದಪ್ಪ ಇರುವಂತಹ ಒಂದು ಒಳ್ಳೆ ಪಾತ್ರೆಯಲ್ಲಿ ಅದನ್ನು ಕಾಯಿಸೋದು, ಬೆಲ್ಲ ಹಾಕಿಬಿಟ್ಟು. ನಾವೀಗ ಹಾಗೆ ಈಗ ಆ ಕೆಲಸದಲ್ಲಿ ಇದ್ದೇವೆ ನೋಡಿ. ಇಲ್ಲಿ ಬೆಲ್ಲ ಹಾಕಿದ್ದೇನೆ, ತೋರಿಸ್ತೇನೆ. ಬೆಲ್ಲ ಉಂಟಲ್ಲ ದೊಡ್ಡದು, ಅದನ್ನು ತುಂಡು ಮಾಡುವ ಕೆಲಸ ಬೇಡ ಅಂತ ಮೊದಲೇ ನಾನು ಅದಕ್ಕೆ ಹಾಕಿ ಇಟ್ಟಿದ್ದೇನೆ. ಇಷ್ಟು ಕರಗಿದೆ, ಈಗ ದೊಡ್ಡ ಇತ್ತು, ಇಷ್ಟು ಸಣ್ಣ ಆಯ್ತು ಇವಾಗ. ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಇದನ್ನು ಚಂದ ಮಾಡಿ ಗಟ್ಟಿ ಮಾಡಿ ಇಟ್ಟರೆ ಬೇಕಾದಾಗ ಪಾಯಸ ಮಾಡ್ಲಿಕ್ಕೂ ಆಗ್ತದೆ, ಮತ್ತೆ ಸುಟ್ಟವು ಮಾಡ್ಲಿಕ್ಕೆ ಆಗ್ತದೆ. ಸುಟ್ಟವು ಅಂದರೆ ಎಂತ? ಸುಟ್ಟವು ಅಂದ್ರೆ ಮುಳ್ಕ. ನಮ್ಮ ಹಳೆ ವಿಡಿಯೋ ನೋಡಿ, ನಮ್ಮ ಭಾಷೆಯಲ್ಲಿ ನಾವು ಸುಟ್ಟವು ಅಂತ ಹೇಳುದಾಯ್ತಾ, ನಂಗೆ ಅದೇ ಬರ್ತದೆ, ಮುಳ್ಕ ಅಂತೆಲ್ಲ ಬರುದೇ ಇಲ್ಲ. ನಾವು ಮಾತಾಡುವಾಗ ಸುಟ್ಟವು ಅಂತ ಹೇಳುದಲ್ವಾ, ಹಾಗೆ. ಇದಕ್ಕಿಂತ ಮುಂಚೆ ಒಮ್ಮೆ ಮಾಡಿ ಇಟ್ಟಿದ್ದೇವೆ, ವೆರೈಟಿ ಮಾಡಿ ಮೊನ್ನೆ ಮಾಡಿ ಇಟ್ಟಿದ್ದೇನೆ ಹೇಳಿದಾಗೆ. ಒಂದ್ಸಲ ಮಾಡಿದ್ದೇನೆ, ಮತ್ತೆ ಫ್ರೀಜರ್ ಅಲ್ಲಿ ಹಣ್ಣು ಇಟ್ಟು ಬಿಟ್ಟಿದ್ದೇನೆ. ಹಲಸಿನ ಹಣ್ಣನ್ನು ಸಹ ಇಟ್ಟು ಬಿಟ್ಟಿದ್ದೇನೆ. ಕೊಟ್ಟಿಗೆ ಮಾಡ್ಲಿಕ್ಕೆ ಅಂತ ತೆಗೆದಿಟ್ಟದ್ದು. ಇಟ್ಟದ್ದು ಇಷ್ಟುಂಟು ನೋಡಿ ಈ ಡಬ್ಬದಲ್ಲಿ. ಹಾಗಿದ್ರೆ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೇನೆ, ಹಾಳಾದ್ರೆ ಅಂತ. ಇದು ಹಾಳಾಗ್ತದೆ ಹಾಗೆ, ಸುಮ್ಮನೆ ಸ್ವಲ್ಪ ಇದು ಇದ್ರೂ ಹಾಳಾಗ್ತದೆ, ಅದಕ್ಕೋಸ್ಕರ ಫ್ರಿಜ್ಜಲ್ಲೇ ಇಟ್ಟು ಬಿಟ್ಟದ್ದು. ನಾವೀಗ ಬೇಕಾದ್ರೆ ಇದನ್ನು ಇವತ್ತು ಗಟ್ಟಿ ಮಾಡಿ ಇದನ್ನು ಸಹ ಸೇರಿಸಿ ಮತ್ತು ಫುಲ್ ಗಟ್ಟಿ ಮಾಡುವಂಥ ಪ್ಲಾನಲ್ಲಿ ಇದ್ದೇವೆ. ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಮಾಡಿದ್ರು ತುಂಬ ದಿನ ಬಾಳಿಕೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಎಷ್ಟು ಮಾಡಿದ್ರು ನಾವು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ತುಂಬ ಗಟ್ಟಿ ಆದರೆ ನಮಗೆ ತಿನ್ನಲಿಕ್ಕೆ ಸಹ ಕಷ್ಟ ಆಗ್ತದೆ ಅದನ್ನು, ಹಾಗೆ ತಿನ್ನುದಿದ್ರೆ. ಹಾಗೆ ಇಲ್ಲಿದ್ರ ಕೆಲಸ ನಡೀತಾ ಉಂಟು ಈಗ, ನಮ್ಮದು ಬೆರಟಿ ಮಾಡುವ ಕೆಲಸ. ನಿಮ್ಮಲ್ಲೆಲ್ಲ ಯಾವ ಥರ ಇದನ್ನು ಬೆರಟಿ ಎಲ್ಲ ಮಾಡ್ತೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ನಮ್ಮಲ್ಲೀಗ ನಾವು ಬೆರಟಿ ಮಾಡಲಿಕ್ಕೆ ಅಂತ ಹೊರಟದ್ದು. ಹಲಸಿನ ಹಣ್ಣು ಇದ್ರೆ ಕೊಟ್ಟಿಗೆ ಸಹ ಮಾಡ್ತೇವೆ. ಹಾಗೆ ಅದನ್ನು ಶೇಖರಣೆ ಮಾಡಿ ತುಂಬ ಸಮಯಕ್ಕೆ ಮುಂದೆಗೆ ಬೇಕಾದಾಗ, ಈಗ ಎಂತ ಹೇಳೋದು, ಪಾಯಸ ಎಲ್ಲ ಮಾಡೋದಾದರೆ ಈ ಥರ ಬೆರಟಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಟುಕೊಂಡ್ರೆ, ಪಾಯಸ ಈಗ ಸಡನ್ ಬೇಕು ಅಂತಿದ್ರೆ ಆಫ್ ಸೀಸನಲ್ಲಿ, ಹಲಸಿನ ಹಣ್ಣು ಇಲ್ಲದ ಸೀಸನಲ್ಲಿ ಈ ಬೆರಟಿ ಅಂತ ತೆಗೆದುಬಿಟ್ಟು ಪಾಯಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಈ ಬೆರಟೆ ಅಂತ ಹೇಳೋದನ್ನು ನಾವು ಮಾಡ್ತಾ ಇರ್ತೇವೆ ಯಾವಾಗ ಸಹ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.